ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಳ್ಳಾರಿ ಜಿಲ್ಲೆ ವತಿಯಿಂದ ಇವತ್ತು ನಾವು ಹೋರಾಟ ಮಾಡಿದ್ದೇವೆ. ಇಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ನಮ್ದು ಹೋರಾಟ ಏನಪ್ಪಾ ಅಂತ ಅಂದ್ರೆ, ಈಗಿನ ಸರ್ಕಾರ ಏನು ನಡೆಸ್ತಾ ಇದ್ದಾನೆ, ಈಗಿನ ಸರ್ಕಾರ ಕೆಲಸಗಳು ಏನು ಮಾಡುತ್ತಿದೆ ಅಂತ ಅಂದ್ರೆ, ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನ ಇರ್ಬೋದು, ರೈತ ನಿಧಿ ಇರ್ಬೋದು, SSP ಸ್ಕಾಲರ್ಶಿಪ್ ಇರ್ಬೋದು, ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಿಂದ ಕೊಡ್ತಾ ಇಲ್ಲ. ಆ ರೀತಿಯಿಂದಾನೇ ನಾವು ವಿದ್ಯಾರ್ಥಿಗಳು, ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಇಂದಾನೆ ಓದ್ತಾ ಇರ್ತಾರೆ. ಅಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರಲಿಲ್ಲ ಅಂದ್ರೆ ಅಂತ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಬಿಟ್ಟು ಇವತ್ತು ಪಾರ್ಟ್ ಟೈಮ್ ಜಾಬ್ ಅಂದು ಹೋಗ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಹೇಗೆ ಓದ್ತಾ ಇರುವಂತ ವಿದ್ಯಾರ್ಥಿಗಳು ಇವತ್ತು ಓದೋವನ್ನು ಬಿಟ್ಟು ಇವತ್ತೇನು ಜಾಬಿಗೆ ಹೋಗ್ತಾ ಇದಾರೆ ಅಂದ್ರೆ, ಆ ವಿದ್ಯಾರ್ಥಿಗಳು ಓದನ್ನು ಕನಸು ಕಾಣಬೇಕಾಗುತ್ತೆ. ಈಗಿನ ರಾಜ್ಯ ಸರ್ಕಾರ ಆ ರೀತಿ ಮಾಡ್ತಾ ಇದೆ. ಅದೇ ರೀತಿ ಇನ್ನೊಂದಿರ್ಬೋದು, ಹಾಸ್ಟೆಲ್ ಸಮಸ್ಯೆಗಳು ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ಸುಮಾರು ಒಂದು 1500ರಿಂದ 1800 ಹಾಸ್ಟೆಲ್ಗಳಿದಾವೆ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ವಂಚಿತರಾಗ್ತಾ ಇದ್ದಾರೆ ಅಂತಂದ್ರೆ, ಇವತ್ತಿನ ದಿವಸದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾನೆ ಹಾಸ್ಟೆಲ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ರೆ ಸತ್ಯನ ಅವನು ಲಿಸ್ಟ್ ಬಿಡ್ತಾ ಇಲ್ಲ ಕಾಯ್ಕೊಂತಾನೆ ಇರಬೇಕು. ಈ ಕಡೆ ಸ್ಕಾಲರ್ಶಿಪ್ನು ತಗೊಳಕ್ಕಾಗಲ್ಲ, ಈ ಕಡೆ ಹಾಸ್ಟೆಲ್ಗೆ ಹೋಗಕ್ಕಾಗಲ್ಲ, ಈ ಕಡೆ ಕಾಲೇಜ್ಗೆ ಹೋಗಿ ಏನ್ ಕಲಿಬೇಕಾಗುತ್ತೆ ಅಂತ ವಿದ್ಯಾರ್ಥಿಗಳು ಇವತ್ತಿನ ನಮ್ಮ ರಾಜ್ಯದಲ್ಲಿ ಬಹಳ ವಂಚಿತರಾಗ್ತಿದ್ದಾರೆ. ಸ್ಕಾಲರ್ಶಿಪ್ ಇರೋದು ಹಾಸ್ಟೆಲ್ ಇಂದಾನು. ನಾವಿಲ್ಲಿ ಏನ್ ಮಾಡ್ತಿದ್ದೇವೆ ಅಂತ ಅಂದ್ರೆ, ABP ಕಡೆಯಿಂದ ಇಡೀ ರಾಜ್ಯದಂತ ಇವತ್ತು ಹೋರಾಟ ಮಾಡ್ತಿದ್ದೇವೆ. ಆ ರೀತಿಯಿಂದ ಇವತ್ತು ನಾವು ಮಾಡದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಉದ್ದೇಶವನ್ನು ಇಟ್ಕೊಂಡು ನಾವು ಹೋರಾಟ ಮಾಡಿದ್ದೇವೆ. ಅದೇ ರೀತಿಯಿಂದ ನಮ್ಮ ಬೇಡಿಕೆಗಳು ಈ ತರ ಇರ್ತವೆ. ಪ್ರತಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಏನು ಅಪ್ಲಿಕೇಶನ್ ಹಾಕಿರ್ತಾರೆ, ಆದಷ್ಟು ಬೇಗನೆ ಆ ಲಿಸ್ಟ್ ಅನ್ನು ಬಿಡಬೇಕು. ಅದ ನಂತರ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಏನ್ ಹಾಕಿರ್ತಾರೆ, ಆ ಸ್ಕಾಲರ್ಶಿಪ್ ಅನ್ನು ಅದು ಅವ್ರವ್ರ ಖಾತೆಗೆ ಜಮಾ ಆಗ್ಬೇಕು ಅಮೌಂಟ್. ನಮ್ದು ಆಗ್ರಹ ಇರುತ್ತೆ ABP ಕಡೆಯಿಂದ. ಇದೇನಾದ್ರು ಈಡೇರಲಿದ್ದಂದ್ರೆ ಮುಂದಿನ ದಿವಸ ಇದಕ್ಕಿಂತ ದೊಡ್ಡದಾದ ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ಅದಾದ ನಂತರನೇ ಇಂದಿನ ಓದು ಬಾರಿ ಗೋರ್ಮೆಂಟ್ ಇರುವಂತಹ BJP ಗೋರ್ಮೆಂಟ್ ಅನ್ನು ವಿದ್ಯಾರ್ಥಿಗಳಿಗಾಗಿ ಅಮೌಂಟ್ ಅನ್ನು ತೆಗೆದಿಟ್ಟು ತಾಮಿಸಲಾತಿ. ಈಗಿನ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಆ ಅಮೌಂಟ್ ತಗೊಂಡೋಗಿ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದೆ. ವಿದ್ಯಾರ್ಥಿಗಳು ಯಾರು ಕೇಳಿದ್ರು ಬಿಟ್ಟಿ ಭಾಗ್ಯಗಳನ್ನ, ಇವರೆಲ್ಲ ವಿದ್ಯಾರ್ಥಿಗಳ ಅಮೌಂಟ್ ಎಲ್ಲ ತಗೊಂಡೋಗಿ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ. ನಾವೇನು ಕೇಳಿಲ್ಲ ಸ್ವಾಮಿ, ಕರೆಕ್ಟ್ ಆಗಿ ರೀತಿಯಿಂದ ನಮಗೆ ಸ್ಕಾಲರ್ಶಿಪ್ ಹಾಸ್ಟೆಲ್ಗಳು ಏನ್ ಸೌಕರ್ಯ ಕೊಡ್ತಿದ್ರು ಅದೇ ಕೊಟ್ಟುಬಿಟ್ಟು ಸಾಕು, ನಮ್ಗೆ ಯಾವ ಗ್ಯಾರಂಟಿ ಭಾಗ್ಯಗಳು ಬೇಕಾಗಿಲ್ಲ ಅಂತ ಹೇಳಿ ನಾನು ಈ ಮುಖಾಂತರ ಈ ಸರ್ಕಾರಕ್ಕೆ ಆಗ್ರಹಿಸುತ್ತಿದ್ದೇನೆ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಳ್ಳಾರಿ ವತಿಯಿಂದ ಪ್ರತಿಭಟನೆ ಕರೆಯನ್ನು ಕೊಟ್ಟಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದ ಕಾರಣ ಇದಕ್ಕಂತಂದ್ರೆ, ಸ್ಟೇಟಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಮಸ್ಯೆ ಆಗಿರ್ಬೋದು, ST SC ಹಾಗೂ OBC ಅವರ ಹಾಸ್ಟೆಲ್ ಸಮಸ್ಯೆ ಆಗಿರ್ಬೋದು, ಮತ್ತೆ ಅವರ 100 ಜನ ಮಕ್ಕಳು ಇದ್ದಾರೆ, ಅವರಿಗೆ 30 ಜನಕ್ಕೆ ಸ್ಕಾಲರ್ಶಿಪ್ ಬರುತ್ತೆ, ಇನ್ನು 60 ಜನಕ್ಕೆ ಸ್ಕಾಲರ್ಶಿಪ್ಗಳು ಬರೋದಿಲ್ಲ. ಅದೊಂದು ಪ್ರಾಬ್ಲಮ್. ಅದು ಮತ್ತೆ ಇನ್ನೊಂದು, ಬಳ್ಳಾರಿಯಲ್ಲೆಲ್ಲ ST ಹಾಸ್ಟೆಲ್ಗಳು ಎಲ್ಲರಿಗೆ 100 ಜನ ಒಂದು ಹಾಸ್ಟೆಲಲ್ಲಿ ಇರಬೇಕಾದ ಮಕ್ಕಳು 150 ಜನ ಮಕ್ಕಳು ಇದ್ದಾರೆ. ಆದ ಕಾರಣ ಇನ್ನು ಹೊಸ ಹಾಸ್ಟೆಲ್ಗಳನ್ನು ನೀವು ಬಿಡುಗಡೆ ಮಾಡಬೇಕು ಮತ್ತೆ ಘೋಷಣೆ ಮಾಡ್ಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತೊಂದು ಮನವಿ ಪತ್ರ ಕೊಟ್ಟು ಅವರಿಗೆ ಒಂದು ಹೇಳಿದ್ವಿ. ನಾವು ಹಿಂಗ ಸ್ಟೇಟ್ ಕಾಲ್ ಇದೆ ಅಂತೇಳಿ ನಾವು ಎಲ್ಲ ಪ್ರತಿಭಟನೆ ಮಾಡಿ, ನಾವು ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಮತ್ತೆ ಹಾಗೂ ಬಡ ಮಕ್ಕಳು ಇವತ್ತು ಎಲ್ಲರೂ ಕಲಿತು ನಾವು ಇವತ್ತು ಬಳ್ಳಾರಿಯಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲ ಪ್ರತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಬರೀ 100 ಮೆಂಬರ್ಸ್ ಅಪ್ಲೈ ಮಾಡಿದ್ರೆ ಬರೀ ಅದಕ್ಕೆ 30 ಜನ ಮೆಂಬರ್ಶಿಪ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಪ್ರತಿ ವಿದ್ಯಾರ್ಥಿಗಳು ಎಲ್ಲರೂ ಪ್ರತಿ ವರ್ಷ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿದ್ದಾರೆ. ಈ ಎಕ್ಸಾಂಪಲ್ ನೀವು ತಗೋಬಹುದು. ಎಲ್ಲ ನಾವೆಲ್ಲ ವಿದ್ಯಾರ್ಥಿಗಳೇ ಮೊನ್ನೆ ನಮ್ದು ಡಿಗ್ರಿ ಫಸ್ಟ್ ಇಯರ್ ನಾವು ಇದು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ನಮಗೆ ಇವಾಗಾದ್ರೂ ಕೂಡ ನಮಗೆ ಡಿಗ್ರಿ ಮುಗಿದ್ರೂ ಕೂಡ ನಮಗೆ ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆದ ಕಾರಣ ಎಲ್ಲರಿಗೆ ಸ್ಕಾಲರ್ಶಿಪ್ ಟೈಮಲ್ಲಿ ಬರ್ಬೇಕಂತೇಳಿ ನಾವು ರಾಜ್ಯ ಸರ್ಕಾರ ಒಂದು ವಿನಂತಿ ಪತ್ರ ಕೊಟ್ಟಿದ್ದೀವಿ. ಆದ ಕಾರಣ ರಾಜ್ಯ ಸರ್ಕಾರ ಅತಿ ಬೇಗ ಆಗಿ ನಮ್ಮ ಬೇಡಿಕೆಯನ್ನು ನಿರ್ವಹಿಸಿಕೊಡ್ಬೇಕಂತೇಳಿ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಳ್ಳಾರಿ ಘಟಕದಿಂದ ನಾವು ಕೋರುತ್ತಿದ್ದೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.